ಮಿಸ್ಸಿಂಗ್ ನಂಬರ್ ಕ್ವಶನ್ ಏನು ಕೊಟ್ಟಿದ್ದಾನೆ ಅಂದರೆ ನೋಡಿ 575 287 143 ಕ್ವಶನ್ ಮಾರ್ಕ್ ಇದೆ, ಇಲ್ಲೇನು ಬರುತ್ತೆ ಅಂತ ಆನ್ಸರ್ ಮಾಡಬೇಕು. ನಾವು ಇದನ್ನು ಅಬ್ಸರ್ವ್ ಮಾಡಿದ್ರೆ ಫಸ್ಟ್ ನಾವು ನೋಡಬೇಕಾಗಿದ್ದು ಏನಂದ್ರೆ ಮಿಸ್ಸಿಂಗ್ ನಂಬರಲ್ಲಿ ಅದು ಏರಿಕೆ ಅಂದರೆ ಅಸೆಂಡಿಂಗ್ ಆರ್ಡರ್ ಇದೆಯಾ ಅಥವಾ ಡಿಸೆಂಡಿಂಗ್ ಆರ್ಡರ್ ಇದೆಯಾ ನೋಡಬೇಕು. ಇದು ಕಡಿಮೆ ಆಗ್ತಾ ಹೋಗಿದೆ ಅಂದರೆ ಡಿಸೆಂಡಿಂಗ್ ಆರ್ಡರ್ ಇದೆ. ಸೊ ಯಾವ ಥರ ಕಡಿಮೆ ಆಗ್ತಿದೆ ನೋಡಬೇಕು. ಸಪೋಸ್ ನೋಡಿ 10 ಇದ್ದು 8 6 7 ಈ ಥರ ಕಡಿಮೆ ಆಗಿಲ್ಲ, ಅದು ಒಂದೇ ಸರಿ ರ್ಯಾಂಡಮ್ ಆಗಿ ಹಾಫ್ ಕಡಿಮೆ ಆಗಿದೆ. ಇಲ್ಲಿ ನಿಮಗೆ ಗೊತ್ತಾಗದಿರ್ಬೋದು, ಬಟ್ ಇಲ್ಲಿ ಗೊತ್ತಾಗುತ್ತೆ ನೋಡಿ 35 ಇದ್ದು 17 ಆಗಿದೆ. ಆದರೆ ಡಿವೈಡ್ ಬೈ 2 ಮಾಡಿದ್ರೆ ಇದು 34 ಇರಬೇಕು. ಸ್ವಲ್ಪ ನೀವು ಅಬ್ಸರ್ವ್ ಮಾಡಿ ನೋಡಿದ್ರೆ ಎಲ್ಲ ಕಡೆ ಇಲ್ಲಿ ನೋಡಿ 35 ಅಂದರೆ 17 ಬರ್ಬೇಕಂದ್ರೆ ನಾವು ಡಿವೈಡ್ ಬೈ 2 ಮಾಡಬೇಕು. ಆದರೆ ಡಿವೈಡ್ ಬೈ 2 ಮಾಡಿದ್ರೆ 17 ಬರಲ್ಲ. ಆದರೆ ಒಂದು ಕಡಿಮೆ ಮಾಡಿ ಡಿವೈಡ್ ಬೈ 2 ಮಾಡಿದ್ರೆ 17 ಬರುತ್ತೆ. ಇದನ್ನ ಇಲ್ಲಿ ಅಪ್ಲೈ ಮಾಡಿ ನೋಡೋಣ. 575ನ -1 ಮಾಡೋಣ. ಈಜಿಕ್ವಲ್ ಎಷ್ಟು ಬರುತ್ತೆ 574 ಬರುತ್ತೆ. ಡಿವೈಡ್ ಬೈ ಇದರ ಅರ್ಧ ಮಾಡೋಣ. 2 2 4 2 8 16 2 14. ಸೊ ಹೋಯ್ತು 287 ಕರೆಕ್ಟಾಗಿ ಬಂತು ನೋಡಿ. ಸೊ ನೆಕ್ಸ್ಟ್ 287ನ -1 ಮಾಡಿ ಈಜಿಕ್ವಲ್ ಎಷ್ಟು ಬರುತ್ತೆ 286 ಬರುತ್ತೆ. ಡಿವೈಡ್ ಬೈ 2 ಮಾಡೋಣ. 2 1 2 2 4 8 2 3 6 143 ಬರ್ತಾ ಇದೆ ಈ ಪ್ಯಾಟರ್ನ್. ಸೊ ಇದರ ಅರ್ಥ ಏನಂದ್ರೆ 143ನ -1 ಮಾಡೋಣ. ಈಜಿಕ್ವಲ್ ಎಷ್ಟು ಆಗುತ್ತೆ 142 ಆಗುತ್ತೆ. ಡಿವೈಡ್ ಬೈ ಇದರ ಅರ್ಧ ಮಾಡಿದ್ರೆ 2 7 14 2 1 2 71 ಇಸ್ ದ ಆನ್ಸರ್. ಓಕೆ, ನೀವು ಅಬ್ಸರ್ವ್ ಮಾಡಬೇಕು ಫಸ್ಟ್. ಇಲ್ಲಿ ಗೊತ್ತಾಗಲಿಲ್ಲ ಅಂದ್ರೆ ಸೊ ಇಲ್ಲಿ ನೋಡಿ, ಇದು ಲಾಸ್ಟಲ್ಲಿ ಯಾವ ಚಿಕ್ಕ ಸಂಖ್ಯೆ ಇರುತ್ತೋ ಚಿಕ್ಕ ಸಂಖ್ಯೆಯಲ್ಲಿ ಕಂಪೇರ್ ಮಾಡಿ ನಾವು ಆನ್ಸರ್ ಮಾಡೋಕ್ಕಾಗುತ್ತೆ. -1 ಇರ್ಬೋದು, -2 ಇರ್ಬೋದು. ಯಾವ ಪ್ಯಾಟರ್ನ್ ಫಾಲೋ ಆಗುತ್ತೆ ಅಂದ್ರೆ ಮಿನಿಮಮ್ ಅಂದ್ರೆ 100 100 200 ಮಿಸ್ಸಿಂಗ್ ನಂಬರ್ ಸಾಲ್ವ್ ಮಾಡಿದ್ರೆ ತಕ್ಷಣನೇ ಕಂಡು ಹಿಡಿತೀರಾ ಯಾವುದು ಏನು ಅಪ್ಲೈ ಮಾಡಬೇಕಂತ.